ಗುಂಡ್ಲುಪೇಟೆ ತಾಲೂಕಿನ ಕಬ್ಬಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ನಡೆದ ಹುಲಿ ದಾಳಿಯಲ್ಲಿ ರೈತ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಸೇರಿದ ಹಸು ಸಾವನ್ನಪ್ಪಿದ ಘಟನೆ ಗ್ರಾಮಸ್ಥರಲ್ಲಿ ಆತಂಕವನ್ನ ಮೂಡಿಸಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಕಬ್ಬಹಳ್ಳಿಯಲ್ಲಿ ಹುಲಿ ದಾಳಿ, ಹಸು ಸಾವು ಗ್ರಾಮಸ್ಥರಲ್ಲಿ ಆತಂಕವನ್ನ ಮೂಡಿಸಿದೆ. ಗುಂಡ್ಲುಪೇಟೆ ಹುಲಿ ಸಂಚಾರಕ್ಕೆ ರೈತರು ಕಂಗಾಲು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಹುಲಿ ಹಿಡಿಯಲು ಅರಣ್ಯ ಇಲಾಖೆ ವಿಫಲ, ಜಮೀನುಗಳಿಗೆ ತೆರಳಲು ರೈತರ ಭೀತಿ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹುಲಿ ಆರ್ಭಟ, ಸೂಕ್ತ ಪರಿಹಾರಕ್ಕೆ ರೈತ ಮುಖಂಡರ ಆಗ್ರಹ. ಸ್ಥಳೀಯರ ಮಾಹಿತಿಯ ಪ್ರಕಾರ ಕಬ್ಬಹಳ್ಳಿ ಹಾಗೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಳೆದ ಹಲವು ದಿನಗಳಿಂದ ಹುಲಿ ಕಾಣಿಸಿಕೊಳ್ತಾ ಇರುವ ಬಗ್ಗೆ ಅರಣ್ಯ ಇಲಾಖೆಗೆ ಹಲವು ಬಾರಿ ಮಾಹಿತಿಯನ್ನ ನೀಡಲಾಗಿದ್ರೂ ಕೂಡ ಹುಲಿಯನ್ನ ಸೆರೆ ಹಿಡಿಯುವಲ್ಲಿ ಇಲಾಖೆ ವಿಫಲವಾಗಿದೆ ಎಂದು ರೈತರು ಆರೋಪಿಸ್ತಾ ಇದ್ದಾರೆ. ಹುಲಿ ಸಂಚಾರದಿಂದ ರೈತರು ತಮ್ಮ ಜಮೀನುಗಳಿಗೆ ತೆರಳೋಕೆ ಭಯ ಪಡುವಂತಾಗಿದೆ. ಅದಲ್ಲದೆ ಕೂಲಿ ಕೆಲಸಕ್ಕೆ ಹೋಗುವ ಗ್ರಾಮಸ್ಥರು ಕೂಡ ಆತಂಕದಲ್ಲೇ ಜೀವನವನ್ನ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಘಟನೆಯ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ತಕ್ಷಣ ಕಾರ್ಯಾಚರಣೆಯನ್ನ ನಡೆಸಿ ಹುಲಿಯನ್ನ ಸುರಕ್ಷಿತವಾಗಿ ಸೆರೆ ಹಿಡಿಯಬೇಕು. ಅದರ ಜೊತೆಗೆ ಹಸು ಕಳ್ಕೊಂಡ ರೈತ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನ ಒದಗಿಸಬೇಕು ಎಂದು ರೈತ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಗ್ರಾಮದಲ್ಲಿ ಪರಿಶೀಲನೆಯನ್ನ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಕಬ್ಬಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ನಡೆದ ಹುಲಿ ದಾಳಿಯಲ್ಲಿ ರೈತ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಸೇರಿದ ಹಸು ಸಾವನ್ನಪ್ಪಿದ ಘಟನೆ ಗ್ರಾಮಸ್ಥರಲ್ಲಿ ಆತಂಕವನ್ನ ಮೂಡಿಸಿದೆ. ಇನ್ನು ಸ್ಥಳೀಯರ ಮಾಹಿತಿಯ ಪ್ರಕಾರ ಕಬ್ಬಹಳ್ಳಿ ಹಾಗೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಳೆದ ಹಲವು ದಿನಗಳಿಂದ ಹುಲಿ ಕಾಣಿಸಿಕೊಳ್ತಿರುವ ಬಗ್ಗೆ ಅರಣ್ಯ ಇಲಾಖೆಗೆ ಹಲವು ಬಾರಿ ಮಾಹಿತಿಯನ್ನ ನೀಡಲಾಗಿದ್ರೂ ಕೂಡ ಹುಲಿಯನ್ನ ಸೆರೆ ಹಿಡಿಯುವಲ್ಲಿ ಇಲಾಖೆ ವಿಫಲವಾಗಿದೆ ಎಂದು ರೈತರು ಆರೋಪಿಸ್ತಾ ಇದ್ದಾರೆ. ಇನ್ನು ಹುಲಿ ಸಂಚಾರದಿಂದ ರೈತರು ತಮ್ಮ ಜಮೀನುಗಳಿಗೆ ತೆರಳೋಕೆ ಭಯಪಡ್ತಾ ಇದ್ದಾರೆ. ಅದಲ್ಲದೆ ಕೂಲಿ ಕೆಲಸಕ್ಕೆ ಹೋಗೋರು ಗ್ರಾಮಸ್ಥರು ಆತಂಕದಲ್ಲಿ ಜೀವನವನ್ನ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಎಂದು ಗ್ರಾಮಸ್ಥರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಘಟನೆಯ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ತಕ್ಷಣ ಕಾರ್ಯಾಚರಣೆಯನ್ನ ನಡೆಸಿ ಹುಲಿಯನ್ನ ಸುರಕ್ಷಿತವಾಗಿ ಸೆರೆ ಹಿಡಿಯಬೇಕು. ಅದರ ಜೊತೆಗೆ ಹಸು ಕಳ್ಕೊಂಡ ರೈತ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕೂಡ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನ ಒದಗಿಸಬೇಕು ಎಂದು ರೈತ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಗ್ರಾಮದಲ್ಲಿ ಪರಿಶೀಲನೆಯನ್ನ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿ ಕೊಡೋಕೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ಮನೋಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮನೋಜ್, ಹೇಳಿ, ಇತ್ತೀಚೆಗೆ ಈ ತರ ಪ್ರಕರಣಗಳು ಆ ಭಾಗದಲ್ಲಿ ಹೆಚ್ಚಾಗಿ ನಮ್ಗೆ ಕೇಳಿ ಬರ್ತಾ ಇದೆ. ಏನಂದ್ರೆ ಕಬ್ಬಹಳ್ಳಿಯಿಂದ ಬಂಡೀಪುರ ಒಂದ್ ಸ್ವಲ್ಪ ದೂರದಲ್ಲಿ ಇದ್ರೂ ಕೂಡ ಕಾಡ್ ಪ್ರಾಣಿಗಳು ಊರೊಳಗೆ ಬರ್ತಿರೋದಾದ್ರೂ ಯಾಕೆ? ಅರಣ್ಯ ಇಲಾಖೆ ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತಾ ಇದೆ ಇಂಥ ಪ್ರಕರಣಗಳು ಇಷ್ಟಾದ್ರೂ ಕೂಡ? ಏನಂತಂದ್ರೆ ಇದು ಒಂದ್ ದಿನದಂತ ವಿಚಾರವಲ್ಲ, ಇದು ಸುಮಾರು ದಿನ ಕೂಡ ರೈತ ಮುಖಂಡರು ಕೂಡ ಮನವಿಯನ್ನ ಮಾಡಿದ್ದಾರೆ. ಯಾಕಂದ್ರೆ ಕಬ್ಬಳ್ಳಿ ಸುತ್ತಮುತ್ತ ಗ್ರಾಮ ಆಗಿರ್ಬೋದು, ಕೊಡಗೂರು, ಕಲ್ಲಳ್ಳಿ, ಮತ್ತೆ ಸಂಪೇಪುರ ಆಗಿರ್ಬೋದು, ಸುತ್ತಮುತ್ತ ಗ್ರಾಮಗಳಲ್ಲಿ ಸುಮಾರು ಊರುಗಳು ಕೂಡ ಹಸು ಮೇಲೆ ದಾಳಿ ನಡೆಸಿದೆ. ನಿನ್ನೆ ಕೂಡ ಅಂದ್ರೆ ಗುಂಡ್ಲುಪೇಟೆ ತಾಲೂಕಿನ ಕಬ್ಬಳ್ಳಿ ಗ್ರಾಮದಲ್ಲಿ ತೀವ್ರ ಆತಂಕ ವಾತಾವರಣ ಕೂಡ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ನಿನ್ನೆ ಶುಕ್ರವಾರ ರೈತ ಮಲ್ಲಿಕಾರ್ಜುನ ಸ್ವಾಮಿ ಅವರ ಸೇರಿದಂತ ಹಸು ಮೇಲೆ ಕೂಡ ಹುಲಿ ಭೀಕರವಾಗಿ ದಾಳಿ ಮಾಡಿ ಏನಾಗಿದೆ ಅಂದ್ರೆ ಅವರ ಜಮೀನಿನಲ್ಲಿ ಕೂಡ ಹಸುವಿನ ಸಾವಿನ ಮಧ್ಯೆ ಹೋರಾಟ ಮಾಡಿ ಮತ್ತೆ ಸಾವನ್ನಪ್ಪಾಗಿದೆ ಅಂತ ಕೂಡ ರೈತ ಮುಖಂಡರು ನಮಗೆ ತಿಳಿಸಿದ್ರೆ. ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಇದು ಒಂದೇ ದಿನದ ಕಥೆಯಲ್ಲ ಪ್ರದೂಷಣ, ಹಲವು ದಿನಗಳಿಂದ ಕೂಡ ಕಬ್ಬಳ್ಳಿ ಸುತ್ತಮುತ್ತ ಜಮೀನುಗಳಲ್ಲಿ ಕೂಡ ನಿರಂತರವಾಗಿ ಓಡಾಡುತ್ತಿರುವ ಈ ಬಗ್ಗೆ ಕೂಡ ಗ್ರಾಮಸ್ಥರು ಕೂಡ ಅಂತಂದ್ರೆ ಪ್ರತ್ಯಕ್ಷವಾಗಿ ನೋಡಿ ಅರಣ್ಯ ಇಲಾಖೆ ಕೂಡ ಅಧಿಕಾರಿಗಳು ಕೂಡ ಹತ್ತಾರು ಬಾರಿ ಕೂಡ ಫೋನ್ ಮಾಡೋ ಮುಖಾಂತರ ಕೂಡ ಹಾಗೂ ಏನಂದ್ರೆ ಮುಖಾಂತರ ಕೂಡ ಲಿಖಿತವಾಗಿ ಆಗಿರ್ಬೋದು ಮತ್ತೆ ಅವರು ದೂರನ್ನ ನೀಡಿದ್ರು ಕೂಡ ಫೋನ್ ಮುಖಾಂತರ ಹಾಗೂ ಲಿಖಿತವಾಗಿ ಕೂಡ ದೂರ ನೀಡಿದರೆ ಅದರ ಅರಣ್ಯ ಇಲಾಖೆ ಕೂಡ ಮಾತ್ರ ಕಣ್ಮುಚ್ಚಿಕೊಳ್ತಿದೆ ಅಂತ ಕೂಡ ರೈತ ಮುಖಂಡ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಹುಲಿ ಕೂಡ ಸಂಪೂರ್ಣವಾಗಿ ಏನಂತಂದ್ರೆ ವಿಫಲವಾಗಿದೆ ಅಂತ ಹೇಳ್ಬೋದು ಅರಣ್ಯ ಇಲಾಖೆ. ಯಾಕಂದ್ರೆ
ಹ್ಮ್ ಕಡೆ ನಾವು ನೋಡಿದ್ರೆ ಜಾನುವಾರು ಏನಂತಂದ್ರೆ ನಷ್ಟಕ್ಕೆ ಕಾರಣ ಏನಾಗಿದೆ ಅಂತಂದ್ರೆ ಅಂದ್ರೆ ಏನ್ ಕೊಡಬೇಕು ಬರೀ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವ ನಿಯಮಗಳ ಪ್ರಕಾರ ವನ್ಯಜೀವಿ ದಾಳಿಯಿಂದ ಏನಾದ್ರು ಜಾನುವಾರುಗಳು ಕೆಮ್ಮೆ ಎತ್ತು ಸಾವನ್ನಪ್ಪಿದರೆ ಜಾನುವಾರು ಮಾಲೀಕರಾಗಿರ್ತಾರೆ ಅವರಿಗೆ ಸರ್ಕಾರದಿಂದ ನಿಗದಿತ ಆರ್ಥಿಕ ಪರಿಹಾರವನ್ನ ಕೂಡ ಪಡೆಯುವ ಸಂಪೂರ್ಣ ಅಂದ್ರೆ ಕಾನೂನು ಕೂಡ ಇರುತ್ತೆ, ಅದನ್ನ ಮಾಡ್ಬೇಕಾಗಿದೆ. ಇನ್ನೊಂದು ಕಡೆ ಅಧಿಕಾರಿಗಳ ಕರ್ತವ್ಯ ಏನಾಗ್ತಂದ್ರೆ ವಲಯ ಅಂತಂದ್ರೆ ಅರಣ್ಯ ಅಧಿಕಾರಿಗಳು ಮತ್ತು ಅಂದ್ರೆ ಪಶುವೈದ್ಯಾಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಜಂಟಿ ಮಹಾರಾಜು ಕೂಡ ನಡೆಸಿ ಕೂಡ ಮರಣೋತ್ತರ ಪರೀಕ್ಷೆ ವರದಿಯನ್ನ ಸಿದ್ಧಪಡಿಸಬೇಕಾಗಿದೆ. ನಿನ್ನೆ ಬಂದು ಮಾಡಿದ್ರೆ ಅದು ಏನಂತಂದ್ರೆ ಪೊಲೀಸ್ನವರ ರಕ್ಷಣೆ ಮೇಲೆ ಕೂಡ ಅರಣ್ಯ ಅಧಿಕಾರಿಗಳಿಗೆ ಬಂದು ಏನಾಗಿತ್ತು ಸ್ಥಳಕ್ಕೆ ಖುದ್ದಾಗಿ ಅವರು ಬಂದು ನೋಡಿದಂತೆ. ಇನ್ನೊಂದು ಕಡೆ ವಿಳಂಬವನ್ನು ಆಗ್ಬಹುದು ಕಾನೂನಿನ ಕೂಡ ಪ್ರಕ್ರಿಯೆ ಅಂದ್ರೆ ಮುಗಿದ ತಕ್ಷಣವೇ ರೈತ ಮಲ್ಲಿಕಾರ್ಜುನ ಸ್ವಾಮಿ ಅವರಿಂದ ವಿಳಂಬವಿಲ್ಲದೆ ಬ್ಯಾಂಕ್ ಖಾತೆಗೆ ನೇರವಾಗಿ ಪರಿಹಾರ ಮೊತ್ತವನ್ನು ಜಮಾ ಮಾಡಬೇಕಾಗಿದೆ. ಈ ವಿಚಾರವಾಗಿ ಏನಂದ್ರೆ ಒಂದೇ ಅಲ್ಲ, ಸುಮಾರು ರೈತರಿಗೆ ಏನಂತಂದ್ರೆ ಅರಣ್ಯ ಅಧಿಕಾರಿಗಳು ಏನಂತಂದ್ರೆ ಅವ್ರಿಗೆ ಬರುವಂತ ಪರಿಹಾರ ಆಗಿರ್ಬೋದು, ಬೇರೆ ವಿಚಾರ ದನ ಕರುಗಳಿಗೆ ದಾಳಿಯಾದಂತ ಏನ್ ಪರಿಹಾರ ಕೊಡಬೇಕು ರೈತರಿಗೆ ಇನ್ನೂ ಕೂಡ ಅದು ಪರಿಹಾರ ಬಂದಿರುವಂತೆ ಸ್ವತಃ ಖುದ್ದಾಗಿ ರೈತ ಅಲ್ಲಿಂದ ಕೂಡ ಈ ತರ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಸಾರ್ವಜನಿಕ ಜೀವ ರಕ್ಷಣೆ ಕೂಡ ಜವಾಬ್ದಾರಿಯಾಗಿದೆ. ಕಾಯ್ದೆ ಪ್ರಕಾರ ನಾವು ನೋಡೋದಾದ್ರೆ ವನ್ಯಜೀವಿಗಳು ಸಂರಕ್ಷಿಸುವುದು ಎಷ್ಟು ಮುಖ್ಯವೋ ಅರಣ್ಯ ಅಧಿಕಾರಿಗೆ ಸಾರ್ವಜನಿಕ ಜೀವ ಮತ್ತು ಆಸ್ತಿಯನ್ನ ಕೂಡ ರಕ್ಷಿಸುವುದು ಕೂಡ ಅಷ್ಟೇ ಮುಖ್ಯವಾಗಿದೆ. ಕಳೆದ ಹಲವು ದಿನಗಳಿಂದ ಕೂಡ ಹುಲಿ ಸಂಚಾರದ ಬಗ್ಗೆ ಮಾಹಿತಿ ಇಲಾಖೆ ಕ್ರಮ ಕೈಗೊಳ್ಳುವುದಿಲ್ಲ. ಮೇಲ್ನೋಟಕ್ಕೆ ಅವರು ನಿರ್ಲಕ್ಷ್ಯವೇನಾದ್ರೂ ಕೂಡ ಇದು ಪರಿಗಣಿಸಿ ನಿರ್ಲಕ್ಷ್ಯ ಏನಾದ್ರು ಆಗಿದೆ. ಯಾಕಂದ್ರೆ ಸುಮಾರು 15 ದಿನದಿಂದ ಕೂಡ ಆಗಿರುವುದು ಇಂಗುಳವಾಡಿ ಗ್ರಾಮದಲ್ಲಿ ಹುಲಿ ಪ್ರತ್ಯಕ್ಷ ಆಗಿರೋದು ಕೂಡ ಸಿಸಿಟಿವಿ ಫುಟೇಜ್ ಅನ್ನ ಕೊಟ್ಟಿದ್ರೆ ಅವಾಗ ಕೂಡ ಫೋನ್ ಇಟ್ಟಿದ್ರೆ ಅವಾಗ ಸಿಕ್ಕಿಲ್ಲ. ಕಲ್ಲಳ್ಳಿಯಲ್ಲಿ 10 ರಿಂದ 15 ದಿನ ಕೂಡ ಏನಂದ್ರೆ ಗೋಲ್ಡ್ ಲೈಟ್ ಕಾಯ್ದೆ ಅವಾಗ ಕೂಡ ಹುಲಿಯನ್ನ ಸೆರೆ ಹಿಡಿದಿಲ್ಲ ಅಂತ ಕೂಡ ಗ್ರಾಮಸ್ಥರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಇತ್ತೀಚಿನ ದಿನಗಳಲ್ಲಿ ಕೂಡ ಕಬ್ಬಲ್ಲಿ ಗ್ರಾಮ ಸುತ್ತಮುತ್ತ ತಿರುಗಾಡದೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ರು. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಇತ್ತು. ಇನ್ನೊಂದು ಕಡೆ ನಿನ್ನೆ ಈ ತರ ಹುಲಿ ದಾಳಿಯಾಗಿದೆ, ತಕ್ಷಣವೇ ಅವರು ಆ ಜಾಗಕ್ಕೆ ಬಂದು ಬೋನ್ ಇಟ್ಟು ಕೂಡ ಅಂತಂದ್ರೆ ಕಾರ್ಯಕ್ರಮ ನಡೆಸಬೇಕಾಗಿತ್ತು, ಅದನ್ನು ಮಾಡಿರುವಂತೆ. ಇನ್ನೂ ಕೂಡ ಇವತ್ತು ಕೂಡ ಅವರು ಬೋನನ್ನ ಎತ್ತಿಲ್ಲುವಂತೆ ಬಂದು ಮತ್ತೆ ಹುಲಿ ಸೆರೆಯಲು ಕೂಡ ಕಾನೂನು ನಿಯಮ ಏನಾಗಿದೆ ಅಂತಂದ್ರೆ ರಾಷ್ಟ್ರ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಆಗಿರ್ಬೋದು ಮತ್ತೆ ಮಾರ್ಗಸೂಚಿಗಳ ಅನ್ವಯ ಏನಾಗುತ್ತೆ ಅಂದ್ರೆ ಜನವಸತಿ ಪ್ರದೇಶಕ್ಕೆ ನುಗ್ಗಿ ಜಾನುವಾರನ್ನ ಕೊಡುತ್ತಿರುವ ಹುಲಿಯನ್ನ ಕೂಡ ಏನಂದ್ರೆ ಸಮಸ್ಯೆ ತಗ್ಗಿರುವ ಪ್ರಾಣಿ ಎಂದು ಗುರುತಿಸಿ ಅದನ್ನ ಕೂಡ ಫೋನ್ ಇಟ್ಟು ಸುರಕ್ಷಿತವಾಗಿ ಸೆರೆ ಹಿಡಿಯುವ ಅಥವಾ ಅಂತಂದ್ರೆ ಮದ್ದನ್ನ ಇದು ಮಾಡಿ ಅರವಳಿಕೆ ಮದ್ದು ಕೂಡ ನೀಡಿ ಅಂತ ಹಿಡಿಯಲು ಕೂಡ ತಕ್ಷಣವೇ ಕಾರ್ಯಾಚರಣೆ ಆರಂಭಿಸಿ ಕಾನೂನಲ್ಲಿ ಕೂಡ ಅವಕಾಶ ಇದೆ. ಅದನ್ನ ಮಾಡಿ ಅದನ್ನ ಸುರಕ್ಷಿತವಾದ ಸ್ಥಳ ಇಲ್ಲಿ ಸ್ಥಳಾಂತರ ಮಾಡಬೇಕು. ಅದನ್ನ ಮಾಡಿ ಅಲ್ಲಿರುವ ಸುತ್ತಮುತ್ತ ರೈತರಿಗೆ ಏನಂದ್ರೆ ಭಯದ ವಾತಾವರಣ ನಿರ್ಮಾಣ ಆಗಿದೆ, ಅದನ್ನ ಹೋಗ್ಲಾಡ್ಬೇಕು ಅಂತ ಕೂಡ ನಾನು ಅರಣ್ಯ ಇಲಾಖೆಯಲ್ಲಿ ಕೇಳ್ಕೊತಾ ಇದ್ರೆ ರೈತ ಮುಖಂಡರಾಗಿರ್ಬೋದು. ಇನ್ನೊಂದು ಕಡೆ ಎಷ್ಟು ರೈತರಿಗೆ ಈ ತರ ಪ್ರಾಣಿ ಮೇಲೆ ದಾಳಿಯಾಗಿ ಅವರಿಗೆ ಪರಿಹಾರ ಕೊಟ್ಟಿಲ್ಲ, ಅದನ್ನು ಕೂಡ ತಕ್ಷಣವೇ ಅದನ್ನ ಪರಿಹಾರನ ಕೊಡಬೇಕು. ಸುಮಾರು ಬಾರಿ ರೈತ ಮುಖಂಡರು ಕೂಡ ಕುಂದುಪೇಟೆ ತಾಲೂಕಿನಲ್ಲಿ ತಾಲೂಕಾಭಿವೃದ್ಧಿ ವಿಚಾರವಾಗಿ ಕೂಡ ತಿಳಿಯಿದ್ರು ಕೂಡ ಯಾವುದೇ ರೀತಿಯಾದಂತ ಕವಡೆ ಕಾಸಿನ ಕಿಮ್ಮತ್ತಿನ ರೀತಿ ಆಗಿದೆ. ಹೀಗಾಗಿ ಇದ್ರ ಬಗ್ಗೆ ನಿಗಾ ವಹಿಸಿ, ಯಾಕಂದ್ರೆ 1-2 ಅವರ ಜೀವನೋಪಾಯಕ್ಕೆ ಹಸುವನ್ನ ಮರಿಕಡಿಸ್ತಾರೆ ರೈತರು. ಈ ತರ ಏನಾದ್ರೂ ಅವ್ರಿಗೆ ಈ ತರ ಆಗಿ ಅವರು ಆರ್ಥಿಕವಾಗಿ ನಷ್ಟ ಆದಾಗ ಅವ್ರ ಜೀವನಾಂಶಕ್ಕೆ ಏನು ಅದನ್ನ ಬೇಗ ಆದಷ್ಟು ಬೇಗ ಒದಗಿಸ್ಕೊಳ್ಬೇಕು. 2-3 ವರ್ಷ ಆದ ನಂತರ ಪರಿಹಾರವನ್ನ ಬಿಡುಗಡೆ ಮಾಡ್ತಾರೆ ಕೆಲವೊಂದು. ಇದು ಆಗಬಾರ್ದು, ತಕ್ಷಣವೇ ಮಾಡ್ಕೊಡ್ಬೇಕು ಅಂತ ಕೂಡ ನಾವು ಇಲ್ಲಿ ನಮ್ಮ ಸುದ್ದಿವಾಹಿನಿಯಿಂದ ಕೂಡ ನಾವು ಹೇಳ್ತಾ ಇರೋದು ಏನಂತಂದ್ರೆ ತಕ್ಷಣವೇ ಬಡ ರೈತರಿಗೆ ಏನು ಸಿಗಬೇಕು ಪರಿಹಾರ ಅದನ್ನ ಬೇಗ ಮಾಡ್ಕೊಡಿ ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೇನೆ. ಎಸ್ ತಮ್ಮೆಲ್ಲ ಹೆಚ್ಚಿನ ಮಾಹಿತಿಗೆ ಧನ್ಯವಾದಗಳು ಮನೋಜ್.